ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ಶುಕ್ರನ ಮಕ್ಕಳೇ, ನಿಮಗೆ ನನ್ನ ನಮಸ್ಕಾರ. ಇವತ್ತಿನ ವಿಡಿಯೋ ಕೇವಲ ವೃಷಭ ರಾಶಿಯವರಿಗೆ ಮಾತ್ರ. ಮೇ 8, 2026ರಿಂದ ಶುರುವಾಗುವ 7 ದಿನಗಳು ನಿಮ್ಮ 15 ವರ್ಷದ ತಪಸ್ಸಿಗೆ ಫಲ ಸಿಗುವ ಕಾಲ. ಹೌದು ಫ್ರೆಂಡ್ಸ್, ಇದನ್ನು ನೀವು ತಮಾಷೆ ಅಂತ ತಿಳಿದುಕೊಂಡ್ರೆ ನಿಮ್ಮ ಜೀವನದ ದೊಡ್ಡ ಅವಕಾಶವನ್ನು ಕಳೆದುಕೊಂಡ ಹಾಗೆ. ಯಾಕೆಂದರೆ ಇಂಥ ಗ್ರಹ ಸಂಚಾರ ಮತ್ತೆ ಬರೋದು 18 ವರ್ಷದ ನಂತರ. ಈ 7 ದಿನದಲ್ಲಿ ಆಗುವ ಒಂದು ಘಟನೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಅಲ್ಲ, ನಿಮ್ಮ ಇಡೀ ವಂಶದ ಹಣೆ ಬರಹವನ್ನೇ ಬದಲಾಯಿಸುತ್ತೆ. ಫ್ರೆಂಡ್ಸ್, ನೇರವಾಗಿ ವಿಷಯಕ್ಕೆ ಬರೋಣ. ನಿಮ್ಮ ರಾಶಿಯ ಅಧಿಪತಿ ಶುಕ್ರ ಈಗ ಮೇಷರಾಶಿಯಲ್ಲಿ, ಅಂದರೆ ನಿಮ್ಮ 12ನೇ ಮನೆಯಲ್ಲಿ ಇದ್ದಾನೆ. 12ನೇ ಮನೆ ಖರ್ಚಿನ ಮನೆ ಅಂತ ಹೆದರಬೇಡಿ. ಶುಕ್ರ 12ರ ಮನೆಯಲ್ಲಿ ಅಂದರೆ ವಿದೇಶ ಯೋಗ, ಐಷಾರಾಮಿ ವಸ್ತುಗಳ ಖರೀದಿ, ಹಾಸಿಗೆ ಸುಖ, ಮಂಚದ ಮೇಲೆ ಮಲಗಿ ಹಣ ಮಾಡುವ ಯೋಗ ಈ ಥರ ಬರುತ್ತೆ. ಜೊತೆಗೆ ಗುರು ಮಿಥುನದಲ್ಲಿ, ಅಂದರೆ ನಿಮ್ಮ 2ನೇ ಮನೆ ಧನಸ್ಥಾನದಲ್ಲಿ ಇದ್ದಾನೆ. ಸೂರ್ಯ ಮೇಷದಲ್ಲಿ, ಬುಧ ಮಿಥುನದಲ್ಲಿ. ಇದರ ಅರ್ಥ ಏನು? ನಿಮ್ಮ ಮಾತಿನಿಂದಲೇ ಹಣ ಬರುತ್ತೆ. ನಿಮ್ಮ ಧ್ವನಿ, ನಿಮ್ಮ ಐಡಿಯಾ, ನಿಮ್ಮ ಸೌಂದರ್ಯ, ಈ ಮೂರಕ್ಕೂ ಈಗ ಬೆಲೆ ಕಟ್ಟಲಾಗದಷ್ಟು ಬೇಡಿಕೆ ಬರುತ್ತೆ. ಹೌದು ಫ್ರೆಂಡ್ಸ್, ಶನಿ ಮೀನ ರಾಶಿಯಲ್ಲಿ ನಿಮ್ಮ 11ನೇ ಲಾಭ ಸ್ಥಾನದಲ್ಲಿ ಇದ್ದಾನೆ. ಶನಿ 11ರಲ್ಲಿ ಬಂದರೆ ಕಬ್ಬಿಣವನ್ನು ಚಿನ್ನ ಮಾಡ್ತಾನೆ. ಕಳೆದ 7 ವರ್ಷದಿಂದ ಶನಿ ನಿಮ್ಮನ್ನು ಪರೀಕ್ಷೆ ಮಾಡಿದ. ಕೆಲಸ ಹೋಯಿತು, ಸಂಬಂಧ ಹೋಯಿತು, ಆರೋಗ್ಯ ಕೆಟ್ಟು. ಆದರೆ ಫ್ರೆಂಡ್ಸ್, ಈ ಪರೀಕ್ಷೆ ಮುಗಿತು. ಈಗ ಶನಿ ನಿಮಗೆ ವರ ಕೊಡೋದಕ್ಕೆ ಬಂದಿದ್ದಾನೆ. ಮುಂದಿನ 7 ದಿನದಲ್ಲಿ ನಿಮಗೆ 3 ಮಹಾಯೋಗ ಸಿಗಲಿದೆ. ಮೊದಲನೆಯದು ಮಾಲವ್ಯ ಯೋಗ. ಶುಕ್ರ ಸ್ವಂತ ಮನೆಯಿಂದ 12ರಲ್ಲಿ ಬಲ ಆಗಿರೋದ್ರಿಂದ ವಾಹನ ಯೋಗ, ಮನೆ ಯೋಗ, ವಜ್ರ ವೈಡೂರ್ಯ ಕೊಳ್ಳುವ ಯೋಗ. ಎರಡನೆಯದು ಧನಲಕ್ಷ್ಮಿ ಯೋಗ. ಗುರು 2ನೇ ಮನೆಯಲ್ಲಿ ಇರೋದ್ರಿಂದ ಕುಟುಂಬದ ಮೂಲಕ, ಮಾತಿನ ಮೂಲಕ ಹಣದ ಹೊಳೆ ಹರಿಯುತ್ತೆ. ಮೂರನೆಯದು ಶಶಯೋಗ. ಶನಿ 11ರಲ್ಲಿ ಇರೋದ್ರಿಂದ ನಿಮ್ಮ ಹಿರಿಯ ಸಹೋದರ, ಫ್ರೆಂಡ್, ಬಾಸ್ ನಿಮ್ಮನ್ನು ತಾನಾಗೆ ಮೇಲೆ ಎತ್ತಾರೆ. ಆದರೆ ಫ್ರೆಂಡ್ಸ್, 2 ದೊಡ್ಡ ಅಪಾಯ ಇದೆ. ಮೊದಲನೇದು ನಿಮ್ಮ ಸೋಮಾರಿತನ. ವೃಷಭ ರಾಶಿಯವರಿಗೆ ಆರಾಮ ಬೇಕು. ಈ 7 ದಿನ ಆರಾಮ ಮಾಡಿದರೆ ಸಿಕ್ಕ ಲಕ್ಷ್ಮಿ ಮನೆ ಬಾಗಿಲಿಂದ ವಾಪಸ್ ಹೋಗ್ತಾಳೆ. ಎರಡನೆಯದು ನಿಮ್ಮ ನಂಬಿಕೆ. ಯಾರ ಹೆಸರು DTNSMK ಅಕ್ಷರದಿಂದ ಶುರುವಾಗುತ್ತೋ ಅಂಥವರು ನಿಮ್ಮ ಮುಂದೆ ಸಿಹಿ ಮಾತಾಡಿ ಬೆನ್ನಿಗೆ ಚೂರಿ ಹಾಕ್ತಾರೆ. ವಿಶೇಷವಾಗಿ ನಿಮ್ಮ ಜೊತೆ ಊಟ ಮಾಡಿದವರು, ನಿಮ್ಮ ಮನೆಗೆ ಬಂದವರು, ನಿಮ್ಮ ಆಸ್ತಿ ವಿಚಾರ ಗೊತ್ತಿರುವವರು ಈ 7 ದಿನ ನಿಮ್ಮ ಶತ್ರು. ನಿಮ್ಮ ಪ್ಲ್ಯಾನ್, ನಿಮ್ಮ ಬ್ಯಾಂಕ್ ಡಿಟೇಲ್ ಎಲ್ಲ ಕೂಡ ಯಾರಿಗೂ ನೀವು ಹೇಳೋದಕ್ಕೆ ಹೋಗಬಾರ್ದು. ಈಗ ಹೇಳ್ತೀನಿ ಕೇಳಿ. ಮೇ 8ರಿಂದ ಏನಾಗುತ್ತೆ ಅಂತ. ಮೊದಲ ದಿನ ನಿಮಗೆ ಹಳೆ ಫ್ರೆಂಡಿಂದ ಅಥವಾ ವಿದೇಶದಿಂದ ಕಾಲ್ ಬರುತ್ತೆ. ಅದು ಕೆಲಸದ ಆಫರ್ ಆಗಿರುತ್ತೆ. ತಕ್ಷಣ ಒಪ್ಕೊಂಬಿಡಿ. 2ನೇ ದಿನ ನಿಮ್ಮ ಅಕೌಂಟಿಗೆ ಅನಿರೀಕ್ಷಿತ ಹಣ ಬರುತ್ತೆ. ಅದು PF, ಇನ್ಶೂರೆನ್ಸ್ ಅಥವಾ ನೀವು ಕೊಟ್ಟ ಸಾಲ ವಾಪಸ್ ಬರ್ಬೋದು. 3ನೇ ದಿನ ನೀವು ಒಂದು ಬಿಳಿ ಅಥವಾ ಸಿಲ್ವರ್ ಬಣ್ಣದ ವಸ್ತುವನ್ನು ಕೊಳ್ತೀರಾ. ಅದು ವಾಹನ, ಮೊಬೈಲ್ ಅಥವಾ ಆಭರಣ ಆಗಿರುತ್ತೆ. ಅದೇ ನಿಮ್ಮ ಅದೃಷ್ಟದ ಕೀಲಿಕೈ. 4ನೇ ದಿನ ಮನೆಯಲ್ಲಿ ಹೆಣ್ಮಗಳ ವಿಷಯದಲ್ಲಿ ಶುಭ ಸುದ್ದಿ ಬರುತ್ತೆ. ಮದುವೆ, ಮಗು ಅಥವಾ ಕೆಲಸ ಸಿಗ್ಬೋದು. 5ನೇ ದಿನ ನಿಮ್ಮ ದ್ವೇಷಿ ನಿಮ್ಮ ಕಾಲಿಗೆ ಬೀಳ್ತಾನೆ. 6ನೇ ದಿನ ನೀವು ಒಂದು ದಾಖಲೆಗೆ ಸಹಿ ಹಾಕ್ತೀರಾ. ಅದು ಮನೆ, ಜಮೀನು ಅಥವಾ ಬಿಸ್ನೆಸ್ ಡೀಲ್ ಆಗುತ್ತೆ. 7ನೇ ದಿನ ನೀವು ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕಿದ ಕ್ಷಣ ನಿಮ್ಮ 7 ಜನ್ಮದ ಪಾಪ ಕಳೆದು ಹೋಗುತ್ತೆ. ಫ್ರೆಂಡ್ಸ್, ಈ ಯೋಗ 100% ಫಲ ಕೊಡಬೇಕು ಅಂದರೆ ಈ 3 ನಿಯಮಗಳನ್ನು ಪಾಲಿಸಿ. ಮೊದಲನೇದು, ಪ್ರತಿದಿನ ಬೆಳಿಗ್ಗೆ ಶುಕ್ರ ಹೋರದಲ್ಲಿ, ಅಂದರೆ 6ರಿಂದ 7 ಗಂಟೆ ಒಳಗೆ ಎದ್ದು ಸ್ನಾನ ಮಾಡಿ, ಬಿಳಿ ಬಟ್ಟೆ ಹಾಕಿ ಮೊಸರು ಅನ್ನ ತಿನ್ನಿ. ಎರಡನೆಯದು, ಶುಕ್ರವಾರ ಲಕ್ಷ್ಮೀ ದೇವಿಗೆ ತಾವರೆ ಹೂವು, ಪಾಯಸ ನೈವೇದ್ಯ ಮಾಡಿ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ 108 ಸಲ ಹೇಳಿ. ಮೂರನೆಯದು, ಈ 7 ದಿನ ಯಾರೊಂದಿಗೂ ಸಾಲ ಕೊಡಬೇಡಿ. ಹಳೆ ಸಾಲ ಇದ್ದರೆ ಸ್ವಲ್ಪ ಆದರೂ ಕೂಡ ತೀರಿಸ್ಕೊಂಬಿಡಿ. ಹೆಂಗಸರಿಗೆ ಅಪಮಾನ ಮಾಡಬೇಡಿ. ಹೆಂಡತಿ, ತಾಯಿ, ಅಕ್ಕ, ತಂಗಿ, ಗೆಳತಿ ಯಾರಿಗೆ ಆದರೂ ಒಂದು ಉಡುಗೊರೆ ಕೊಡಿ. ಶುಕ್ರ ತಕ್ಷಣ ಪ್ರಸನ್ನ ಆಗ್ತಾನೆ. ಕೊನೆಯದಾಗಿ ಒಂದು ಸತ್ಯ ಹೇಳ್ತೀನಿ ವೃಷಭ ರಾಶಿಯವರೇ, ಕಳೆದ 7 ವರ್ಷ ನೀವು ಕಲ್ಲು ಹೊತ್ತು, ಮಣ್ಣು ಹೊತ್ತು ದುಡಿದ್ರಿ. ನಿಮ್ಮ ಶ್ರಮಕ್ಕೆ ಬೆಲೆ ಸಿಗಲಿಲ್ಲ. ಸಂಬಂಧಿಕರೇ ನಿಮ್ಮನ್ನು ಸೋಮಾರಿ ಅಂದರು.